ಹೋಗ್ತಾ ಇದ್ದ, ಇಲ್ಲ ಅಂತಂದ್ರೆ ಉಂಡಾಡಿ ಗುಂಡನ್ ತರ ಸುತ್ತಗೊಂಬರಕ್ ಹೋಗಿದ್ದ ಅಂತ ಕೇಳ್ತಾರೆ. ನೋಡ್ರಿ, ನಾನೊಬ್ಬ ಡ್ರೈವರ್ ಮಗ, ಲಾರಿ ಡ್ರೈವರ್. ನಮ್ಮಪ್ಪ ಓದಿರೋ 4ನೇ ಕ್ಲಾಸು. ಆದ್ರೆ ನಾನು MA ಫಸ್ಟ್ ರ್ಯಾಂಕು ಮೈಸೂರು ಯೂನಿವರ್ಸಿಟಿನಲ್ಲಿ 2 ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ. KPSC-ನಲ್ಲಿ ಲೆಕ್ಚರ್ ಆಗಿ ಸೆಲೆಕ್ಟ್ ಆಗಿ 6.5 ತಿಂಗಳು ಸರ್ಕಾರಿ ಲೆಕ್ಚರ್ ಆಗು ಕೂಡ ನಾನು ಕೆಲಸ ಮಾಡಿದ್ದೀನಿ. 4ನೇ ಕ್ಲಾಸು. ನಮ್ಮ ತಂದೆ ನಾನು ರ್ಯಾಂಕ್ ತಗೊಳಕ್ ಸಾಧ್ಯ ಆದ್ರೆ ಮಂತ್ರಿ ಮಗ ಸೆಕೆಂಡ್ PUC ಫೇಲ್ ಆಗ್ತಾನೆ ಅಂತಂದ್ರೆ ಅವನೆಂತ ಅಯೋಗ್ಯ ಇರಬೇಕು, ಅವನೆಂತ ಬೇಜವಾಬ್ದಾರಿ ವ್ಯಕ್ತಿ ಇರಬೇಕು. ಆಯ್ತಪ್ಪ, ಏನು ಹೋರಾಟ ಮಾಡಿದ್ಯಾ ನೀನು ಯಾಕೆ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟವ್ರೆ ಅಂತ ಕೇಳಿದ್ರೆ, ಗೆಲ್ಲ ಅವರಪ್ಪನ ಹತ್ರ ಹಣ ಇದೆ, ಅವರಪ್ಪ ಮಂತ್ರಿ ಆಗಿದ್ದಾನೆ, ಹಂಗಾಗಿ ದುಡ್ಡು ಹಾಕಿ ಗೆಲ್ಲಿಸ್ಕೊಂಡ್ಬರ್ತಾನೆ ಅಂತ. ಅಪ್ಪನ ಹಣ ಬಿಟ್ರೆ ತಲೆಯಲ್ಲಿದ್ರೆ ಏನೂ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಓಟ್ ಹಾಕ್ಬೇಡಿ. ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ಆತ ಪಾರ್ಲಿಮೆಂಟ್ಗೆ ಹೋಗಲ್ಲ. ಈಗೆಲ್ಲ ಜನ ಮಾತಾಡ್ಕೋತಾರೆ, ಫೇಸ್ಬುಕ್ ವಾಟ್ಸಪ್ ಅಲ್ಲೆಲ್ಲ ಬಂದಿದೆ. ಆ ಮನುಷ್ಯ 3 ಗಂಟೆ ನಿದ್ದೆ ಮಾಡಲ್ವಂತೆ. ನಾನು ಕೇಳಿದೆ, ಏನು ಸೆಕ್ಯೂರಿಟಿ ಕೆಲಸ ಮಾಡ್ತಾನ ಅವನು, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಬೀಟ್ಗೆ ಹೋಗ್ತಾನ ಅಂತ. ಇಲ್ಲ ಸರ್, ಅಪ್ಪ ಮಂತ್ರಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ, ಹಂಗಾಗಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕ್ಲಬ್ಬು, ಪಬ್ಬು, ಬಾರು, ರೆಸ್ಟೋರೆಂಟ್ ಅಂತ ಹೇಳಿ ಮಧ್ಯರಾತ್ರಿವರೆಗೆ ಕುಡಿದು ಮಲ್ಕೊಂಡ್ರೆ, 3 ಗಂಟೆಗೆ ಮಲ್ಕೊಂಡ್ರೆ ಎದೋಳದು ನಾಳೆ ಮಧ್ಯಾಹ್ನ 1 ಗಂಟೆಗೆ. ಇಂಥ ವ್ಯಕ್ತಿಯನ್ನ ಪಾರ್ಲಿಮೆಂಟ್ ಕಳಿಸಿದ್ರೆ ಈ ಕ್ಷೇತ್ರದ ಜನಕ್ಕೆ ಗೌರವ ಬರುತ್ತಾ? ಹಾಗಾಗಿ ಯಾವ ಕಾರಣಕ್ಕೂ ಈ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಡಿ. ಇವರಪ್ಪ ಹೇಳ್ತಾರೆ, ನಾವು ಸಂವಿಧಾನ ಉಳಿಸ್ತೀವಿ, ಓಟ್ ಹಾಕಿ ಅಂತ. ನಾನು ಓಪನ್ ಚಾಲೆಂಜ್ ಮಾಡಿದೆ ಪತ್ರಿಕಾಗೋಷ್ಠಿನಲ್ಲಿ, ಕಾಂಗ್ರೆಸ್ ಕ್ಯಾಂಡಿಡೇಟ್ BJP ಕ್ಯಾಂಡಿಡೇಟ್ ನ ಕರ್ಕೊಬನ್ನಿ, ಸಂವಿಧಾನದ ಬಗ್ಗೆ ಎಷ್ಟು ಗೊತ್ತು ಚರ್ಚೆ ಮಾಡೋಣ ಅಂತ. ಸಂವಿಧಾನದಲ್ಲಿ ಎಷ್ಟು ಆರ್ಟಿಕಲ್ ಇದೆ, ಮೂಲಭೂತ ಹಕ್ಕುಗಳಂದ್ರೇನು, ಮೂಲಭೂತ ಕರ್ತವ್ಯ ಅಂದ್ರೇನು, ರಾಜ್ಯ ನಿರ್ದೇಶಕ ತತ್ವಗಳಂದ್ರೇನು, ಶಾಸಕಾಂಗ ಅಂದ್ರೇನು, ಕಾರ್ಯಾಂಗ, ನ್ಯಾಯಾಂಗ ಅಂದ್ರೇನು, ಜನಪ್ರತಿನಿಧಿಗಳ ಪಾತ್ರ ಏನು ಅಂತ ಕೇಳೋಣ. ಅದು ಉತ್ತರ ಕೊಟ್ಬಿಟ್ರೆ ನಾನು ಇವತ್ತೇ ಚುನಾವಣಾ ಕಣದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದೆ. ಈ ಮನುಷ್ಯನಿಗೆ ನೆಕ್ಸ್ಟ್ಗೆ PUC ಪಾಸ್ ಮಾಡೋಕ್ಕಾಗಿಲ್ಲ, ಇನ್ನು ಸಂವಿಧಾನ ಅನ್ನೋದು ಅರ್ಥ ಆಗುತ್ತಾ? ಮೂಲಭೂತ ಹಕ್ಕು ಕರ್ತವ್ಯ ಅರ್ಥ ಆಗುತ್ತಾ? ಶಾಸಕಾಂಗ ಕಾರ್ಯಾಂಗ ಅರ್ಥ ಆಗುತ್ತಾ? ನ್ಯಾಯಾಂಗ ಅರ್ಥ ಆಗುತ್ತಾ? ದಯಮಾಡಿ ಇಂಥ ವ್ಯಕ್ತಿಗೆ ಓಟ್ ಹಾಕ್ಬೇಡಿ. ನೋಡಿ, ಪಾರ್ಲಿಮೆಂಟು ಗ್ರಾಮ ಪಂಚಾಯಿತಿ ಅಲ್ಲ. ಗ್ರಾಮ ಪಂಚಾಯಿತಿನಲ್ಲಿ 400 ಜನಕ್ಕೊಬ್ಬ ವಾರ್ಡಲ್ಲಿ ಗೆಲ್ತಾನೆ, ಮೆಂಬರ್ ಆಗಿ ಗೆಲ್ತಾನೆ. ಒಬ್ಬ ಕೆಟ್ಟ ಗ್ರಾಮ ಪಂಚಾಯತ್ ಮೆಂಬರ್ ಆಯ್ಕೆ ಆದ್ರೆ ಒಂದು 400 ಜನಕ್ಕೆ ಅನ್ಯಾಯ ಆಗುತ್ತೆ. ಆದ್ರೆ ಲೋಕಸಭಾ ಚುನಾವಣೆ ಹಂಗಲ್ಲ. 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ 18 ಲಕ್ಷ ಮತದಾರರಿದ್ದಾರೆ. ನೀವೇನಾದ್ರೂ ಒಬ್ಬ ಕೆಟ್ಟ MP ಆಯ್ಕೆ ಮಾಡಿದ್ರೆ 18 ಲಕ್ಷ ಜನರಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ, 18 ಲಕ್ಷ ಜನಕ್ಕೆ ಮೋಸ ಮಾಡ್ದಂಗಾಗುತ್ತೆ. ಇವತ್ತು ನೋಡಿ, 2023-24ಕ್ಕೆ 47 ಲಕ್ಷ ಕೋಟಿ ಬಜೆಟ್ ಮಂಡನೆ ಆಗಿದೆ. ಆ 47 ಲಕ್ಷ ಕೋಟಿ ಏನ್ ಮಂಡನೆ ಆಗಿದೆ ಬಜೆಟ್, ಇನ್ನು 5 ವರ್ಷದಲ್ಲಿ ವರ್ಷಕ್ಕೆ 50 ಲಕ್ಷ ಕೋಟಿ ಅಂದ್ರೆ 250 ಲಕ್ಷ ಕೋಟಿ ಬಜೆಟ್ ಮಂಡನೆ ಆಗುತ್ತೆ. ಆ ಬಜೆಟ್ ಅಲ್ಲಿ